ನಮಸ್ಕಾರ ರೀ ಎಲ್ಲರಿಗೂ ಕಲಾವತಿ ಅಡುಗೆ ಮನೆಗೆ ಸ್ವಾಗತ. ಇಡ್ಲಿ ಹಿಟ್ಟು ಯಾವ ರೀತಿ ನೆನೆ ಇಡೋದು ಅಂತಂದು ಕೆಲವೊಬ್ರು ಕೇಳ್ತಿರ್ತಾರೆ. ಇಡ್ಲಿ ಹಿಟ್ಟು ನೆನೆ ಇಡೋದು ಮತ್ತು ಇಡ್ಲಿ ಮಾಡೋದು ಭಾಳ ಅಂದ್ರೆ ಭಾಳ ಈಸಿ ಅದ ರೀ. ವಿಡಿಯೋ ಕೊನೆ ತನಕ ನೋಡಿರಿ, ಪೂರ್ತಿಯಾಗಿ ಗೊತ್ತಾಗ್ತದೆ. ಅರ್ಧಂಬರ್ಧ ನೋಡಬೇಡ್ರಿ. ಮತ್ತು ಇನ್ನು ಹೆಂಗೆ ಮಾಡೋದು ಇಡ್ಲಿ ಮತ್ತು ಸಂಪೂರ್ಣವಾಗಿ ತೋರಿಸ್ತೀನಂತ ಬರ್ರಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪಟ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ ಹೊಸಬ್ರಿ ಎಲ್ಲ. ಇಲ್ಲಿ ನೋಡಿರಿ 1 kg ನಾನು ಇಡ್ಲಿ ರವಾದು ಪಾಕೆಟ್ ತೊಗೊಂಡೆ ನೋಡಿರಿ. ನಾನು ಇವಾಗ 4 ಗಂಟೆಗತ್ತ ನೆನೆ ಇಡ್ಲತ್ತೀನಿ ರೀ ಇದು ರವೆ. ಯಾಕಂದ್ರೆ ಈ ಸ್ವಲ್ಪ ಮಳೆ ಮತ್ತು ಇರ್ತದಲ್ಲ, ಅದಕ್ಕಾಗಿ ಸ್ವಲ್ಪ ಚೆಂದಾಗಿ ಹಿಟ್ಟು ನೆನೆಯೆಲ್ಲ ತಂದು ಇದು ಇಡ್ಲಿ ರವೆ ನೆನೆಯೆಲ್ಲ ತಂದು ನಾನು 4 ಗಂಟೆಗೆ ಇದು ಇಡ್ಲಿ ರವೆನ ನೆನೆಸ್ಕೊಳ್ತೀನಿ. ಉದ್ದಿನಬೇಳೆ ಒಂದೇ ಸಲ 4 ಗಂಟೆಗೆ ನೆನೆ ಇಡತ್ತೀನಿ ನೋಡಿರಿ. ಮತ್ತು ಆಮೇಲೆ ನೈಟ್ ಇದು ಮಿಕ್ಸರ್ಗೆ ಹಾಕಿ 3 ಸಲ ತೊಳ್ಕೊಂಡಿ ನೋಡಿರಿ ಕ್ಲೀನಾಗಿ. ಯಾಕಂದ್ರೆ ನೋಡ್ಕೊಂಡು ತೊಳ್ಕೊಬೇಕು ಮತ್ತು ಚೆಂದಾಗೆ ರೆಡಿ ಮಾಡ್ಕೊಬೇಕು. ನಿಮಗೆ ಈ ಥರ ಎಲ್ಲ ಟೈಮ್ ಇಲ್ಲಾಂದ್ರೆ ಉದ್ದಿನಬೇಳೆ ಬೆಳಗ್ಗೆ ನೆನೆಸಿಡ್ರಿ, ನೈಟ್ ರವೆ ನೆನೆಸಿಡ್ರಿ. ನೈಟ್ ರವೆ ಮತ್ತು ಉದ್ದಿನಬೇಳೆ ಮಿಕ್ಸರ್ಗೆ ಹಾಕಿ ರವಕ್ಕೆ ಮಿಕ್ಸ್ ಮಾಡಿ ನೈಟ್ ಪೂರ್ತಿಯಾಗಿ ಇಟ್ಬಿಡ್ರಿ. ನಿಮ್ಗೆ ಎಷ್ಟು ಪ್ರಮಾಣದ ಬೇಕೋ ಹಂಗೆ ಮಾಡ್ಕೊರಿ. 1 ಗ್ಲಾಸಷ್ಟು ಉದ್ದಿನಬೇಳೆ ನೆನೆಹಾಕಿ ನೋಡಿರಿ. 1 kg ರವಕ್ಕೆ 1 ಗ್ಲಾಸಷ್ಟು ಉದ್ದಿನಬೇಳೆ ಹಾಕ್ಕೊಂಡೀನಿ. ಮತ್ತು ಉದ್ದಿನಬೇಳೆ ಚೆಂದಾಗಿ ನೆಂದವ ನೋಡಿರಿ. ಉದ್ದಿನಬೇಳೆ ಚೆಂದ ನೆಂದವ. ಅದ್ರ ಸ್ವಲ್ಪ ಅನ್ನ ಹಾಕ್ಕೊಳ್ತೀನಿ ನೋಡಿರಿ. ಅನ್ನ ಉಳಿದಿರ್ತದಲ್ಲ, ಅನ್ನ ಹಾಕ್ಕೋಬೇಕು. ಅನ್ನ ಹಾಕೊಳ್ಳೋದಂತ್ರ ಮೃದುವಾಗಿ ಮಸ್ತ್ ಬರ್ತದೆ. ಹುಳಿ ಈಗ ಹೆಂಗೆ ಹೋಟೆಲ್ ಒಳಗೆಲ್ಲ ಹತ್ತದಲ್ಲ ಟೇಸ್ಟ್, ಅದೇ ರೀತಿ ಟೇಸ್ಟ್ ಬರ್ತದೆ. ಮತ್ತು ಅದೆಲ್ಲ ಚೆಂದ ಮಿಕ್ಸರ್ಗೆ ಹಾಕೊಂಡಿಂದ ನೈಟ್ ಪೂರ್ತಿಯಾಗಿ ಚೆಂದಾಗೆ ಎಲ್ಲ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟು ನೋಡಿರಿ. ಉದ್ದಿನಬೇಳೆ ಈ ಥರ ಎಲ್ಲ ರೆಡಿ ಮಾಡ್ಕೊಂಡು ಒಂದು ನೈಟ್ ಪೂರ್ತಿ ನೆನೆಲಕ್ಕ ಬಿಡ್ಬೇಕು ನೋಡಿರಿ. ಬೆಳಗ್ಗೆ ನೋಡಿರಿ ಹಿಟ್ಟು ಯಾವ ರೀತಿ ಆಗೈತಿ, ಮಸ್ತ್ ಬಂದೈತಿ ಹಿಟ್ಟು. ಈಗ ಕುಕ್ಕರ್ ಒಳಗೆ ಹಾಕೋದಂತ್ರ ಏನಾಗ್ತದಂದ್ರೆ, ಕುಕ್ಕರ್ ಒಳಗೆ ನೆನೆ ಇಟ್ಟಿನಿ ನಾನು. ಕುಕ್ಕರ್ ಒಳಗೆ ಹಾಕೋದಂತ್ರ ಚೆಂದ ನೆನಿತದ. ಮತ್ತು ಅದು ಪೂರ ಪ್ಯಾಕ್ ಇರ್ತದಲ್ಲ ಕುಕ್ಕರ್, ಎಲ್ಲಿ ಜಾಸ್ತಿ ಹವಾ ಹೋಗಂಗಿಲ್ಲ. ಅದಕ್ಕಾಗಿ ಚೆಂದ ನೆನಿತದ ಹಿಟ್ಟು ತಂದು. ಇದು ಯಾವಾಗ ಇಡ್ಲಿ ಹಿಟ್ಟಾಗಲಿ ಮತ್ತು ದೋಸೆ ಹಿಟ್ಟಾಗಲಿ ಯಾವಾಗಲೂ ಅದಕ್ಕೆ ಸ್ವಲ್ಪ ಗರ್ಮಿ ಇರ್ಬೇಕಾಗ್ತದೆ. ಅಂದ್ರೆ ಗರ್ಮಿ ಇತ್ತಂದ್ರೆ ಚಲೋತ್ನೇ ನೆನಿತದ. ಅದಕ್ಕೆ ಈಗ ನೋಡಿರಿ 2 ಸ್ಪೂನ್ ಇದಕ್ಕೆ ಸಕ್ರೆ, ಒಂದು ಸ್ವಲ್ಪ ಸೋಡಾ ಪುಡಿ ಮತ್ತು ರುಚಿ ತಕ್ಕಷ್ಟು ಉಪ್ಪು, ಇವು 3 ಹಾಕ್ಕೊಳ್ತೀನಿ ನೋಡಿರಿ ನಾನು. ಚೆಂದಾಗಿ ಮಿಕ್ಸ್ ಮಾಡ್ಕೊಂಡು ಬರ್ಬೇಕ್ರಿ. ಇದು ಚೆಂದಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಟೈಮ್ ಇದ್ರೆ ಒಂದು 10 ನಿಮಿಷ ಇದು ಸ್ವಲ್ಪ ನೆನೆಲಾಕ ಬಿಡ್ರಿ. ಯಾಕಂದ್ರೆ ಈಗ ಸಕ್ರೆ ಎಲ್ಲ ಹಾಕಿರ್ತೇವಲ್ಲ, ಸಕ್ರೆ ಉಪ್ಪು ಮತ್ತು ಸೋಡಾ ಪುಡಿ ಎಲ್ಲ ಚೆಂದಾಗಿ ಮಿಕ್ಸ್ ಆಗಬೇಕು. ಮತ್ತು ಸ್ವಲ್ಪ ಅದಕ್ಕೆ ಟೈಮ್ ಬೇಕು, ಅದಕ್ಕೆ ಹೊಂದ್ಕೊಳ್ಳೋಕೆ ಟೈಮ್ ಬೇಕು. ಅದಕ್ಕೆ ಒಂದು 10 ನಿಮಿಷ ರೆಸ್ಟ್ ಮಾಡೋಕೆ ಬಿಡ್ರಿ. ಇನ್ನು ಇಡ್ಲಿ ಹೆಂಗೆ ಮಾಡೋದಂತಂದು ತೋರಿಸ್ತೀನಂತ ಬರ್ರಿ. ಇಡ್ಲಿ ಮಾಡುವಂಥ ವಿಧಾನ. ಇದಕ್ಕೆ ಸ್ವಲ್ಪ ಬೇಕಂದ್ರೆ ನೀವು ನೀರು ಹಾಕ್ಕೊಂಡು ಇದು ಮಾಡ್ಕೊರಿ, ಕರೆಕ್ಟಾಗಿ ಬರ್ತದೆ ನೋಡಿರಿ. ಇದು ಈಗೇನು ನೆನೆ ಇಟ್ಕೊಂಡಿರ್ತಾರೆ ರವೆ, ಕ್ಲೀನಾಗೆ ತೊಳ್ಕೊಂಡು ಇಟ್ಕೋಬೇಕ್ರಿ. ರವೆ ಯಾವಾಗಲೂ ನೆನೆ ಇಡ್ಬೇಕಂದ್ರೆ ರವೆ ಕ್ಲೀನಾಗಿ ತೊಳ್ಕೊಂಡು ಮಾಡ್ಕೊಂಡು ನೆನೆ ಇಡಬೇಕು. ಅವಾಗೆಲ್ಲ ತೊಳ್ಕೊಂಡು ಇಟ್ಕೊಂಡಿದ್ದೆಲ್ಲ ಜಾಸ್ತಿ ನೀರು ಹತ್ತಂಗಿಲ್ಲ ಅದಕ್ಕೆ. ಇವಾಗ ನೋಡಿರಿ ಇಡ್ಲಿ ರವೆ ಚೆಂದಾಗಿ ನೆಂದೈತಿ, ಎಲ್ಲ ಮಸ್ತ್ ಆಗೈತಿ. ಬೇರೆ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡೆ ನೋಡಿರಿ ನಾನೀಗ. ಯಾಕಂದ್ರೆ ಅದ್ರೊಳಗೆ ಮಾಡೋಕೆ ಈಜಿ ಅನ್ಸಂಗಿಲ್ಲ. ಅದಕ್ಕೆ ನಾವು ಜಾಸ್ತಿ ಜನ ಇದ್ದಿದ್ದ ಸಲುವಾಗಿ ನಾನು ಜಾಸ್ತಿ ಮಾಡ್ಕೊಳ್ತೀನಿ. ನೀವು ಕಡಿಮೆ ಜನ ಇದ್ರೆ ಕಡಿಮೆ ಮಾಡ್ಕೊರಿ. ಇಬ್ಬರಿದ್ರೆ ಒಂದೇ ಗ್ಲಾಸ್ ಹಾಕ್ರಿ. 2 ಜನ ಅಂದ್ರೆ 4 ಜನ ಇದ್ರಂದ್ರೆ 1-2 ಗ್ಲಾಸ್ ಸಾಕಾಗ್ತದ. ಇದಕ್ಕೆ ಸಾಂಬಾರು ಮಾಡ್ಕೊಂಬತ್ತ ಬರ್ರಿ. ಸಿಂಪಲ್ಲಾಗಿ ಸಾಂಬಾರು ಯಾವ ರೀತಿ ಮಾಡೋದು ಹೇಳ್ಕೊಡ್ತೀನಿ ನೋಡಿರಿ. ಈ ಕುಕ್ಕರ್ ಒಳಗೆ ಎಣ್ಣೆ ಕಾಯ್ಲಕ್ಕೆ ಇಟ್ಟಿನಿ. ಅದಕ್ಕೆ ಸ್ವಲ್ಪ ಲವಂಗ, ಮೆಣಸು ಅವೆಲ್ಲ ಹಾಕೊಂಡಿ ನೋಡಿರಿ. ಬೇಸಿಕ್ ಮಸಾಲೆ ಏನೇನು ಬೇಕೋ ಎಲ್ಲ ಹಾಕೋರಿ. ಜೀರಿಗೆ, ಸಾಸಿವೆ ಮತ್ತು ಕರಿಬೇವು ಸೊಪ್ಪು ಮತ್ತು ಇದಕ್ಕೆ ಅರಿಶಿನ ಪುಡಿ ಮತ್ತು 2 ಟೊಮೊಟೊ, 2 ಈರುಳ್ಳಿನ ಹಾಕ್ಕೊಳ್ತೀನಿ ನೋಡಿರಿ. ಉದ್ದುದಿಗೆ ಹೆಚ್ಚಿ ಹಾಕ್ಕೊಳ್ತೀನಿ ನೋಡಿರಿ ನಾನು. ಉದ್ದಕ್ಕಾಗಿ ಕಟ್ ಮಾಡ್ಕೊಳ್ಳೋದು ಹಾಕೋದಂತ್ರ ಏನಾಗ್ತದಂದ್ರೆ, ಈಗ ನೀವು ಹೋಟೆಲ್ ಒಳಗೆಲ್ಲ ನೋಡಿರ್ತಿಲ್ಲ, ಉದ್ದಕ್ಕಾಗಿ ಕಟ್ ಮಾಡ್ಕೊಂಡು ಹಾಕೊಂಡಿರ್ತಾರೆ. ಮತ್ತು ಖಾರ ಉಪ್ಪು ಹಾಕೋರಿ. ಇದರೊಳಗೆ ರುಚಿ ತಕ್ಕಷ್ಟು ಖಾರ ಉಪ್ಪನ್ನು ಹಾಕೋರಿ. ಇದರೊಳಗೆ ಖಾರ ಉಪ್ಪು ಹಾಕೋದಂತ್ರ ಚಲೋತ್ನೇ ಬೈತದ. ಅಂದ್ರೆ ಫಾಸ್ಟಾಗಿ ರೆಡಿ ಆಗ್ತದಂದು ನಾನು ಈ ಥರ ಮಾಡ್ಕೊಳ್ತೀನಿ. ನೀವು ಬ್ಯಾಡ ಅಂದ್ರೆ ಫಸ್ಟೇ ಬ್ಯಾಳೆ ಎಲ್ಲ ಕುದಿಸ್ಕೊಂಡು ನೀವು ಆಮೇಲೆ ಒಗ್ಗರಣೆನ ಹಾಕೋಬೋದು. ನಾವು ಸ್ವಲ್ಪ ಈ ಥರ ಮಾಡ್ಕೊಳ್ಳೋದಂದ್ರೆ ಟೇಸ್ಟ್ನೂ ಹಾಕೋದತ್ತಂದು. ಈಗ ನೋಡಿರಿ ತೊಗರಿಬೇಳೆ ತೊಗೊಂಡಿನಿ. ಎಷ್ಟು ಬೇಕೋ ಅಷ್ಟು ತೊಗರಿಬೇಳೆ ತೊಗೊಂಡು ಅದು ಸ್ವಲ್ಪ ಹುಂಚಿಕೆ ಹಾಕ್ಕೊಂಡು ಕ್ಲೀನಾಗಿ ವಾಶ್ ಮಾಡ್ಕೊಂಡು ನಿಮ್ಗೆ ಯಾವ ಥರ ಅನುಕೂಲ ಆಗ್ತದೆ ಆ ಥರ ಮಾಡ್ಕೊರಿ. ಈ ತೊಗರಿಬೇಳೆನ ಹಾಕ್ಕೊಳ್ತೀನಿ ನೋಡಿರಿ ನಾನು. ತೊಗರಿಬೇಳೆ ಹಾಕೋದಂತ್ರ ಟೇಸ್ಟ್ ಹಾಕದ ಮತ್ತು ಸಾಂಬಾರು ಮಸ್ತ್ ಬರ್ತದೆ. ಇದು ಭಾಳ ಸಿಂಪಲ್ಲಾಗಿ ತೋರಿಸೀನಿ. ನೀವು ಬೇಕಂದ್ರೆ ಈರುಳ್ಳಿ, ಟಮಾಟೊ ಮತ್ತು ಬೇಸಿಕ್ ಮಸಾಲೆ ಎಲ್ಲ ಹಾಕ್ಕೊಂಡು ಚೆಂದಾಗಿ ಫ್ರೈ ಮಾಡ್ಕೊಂಡು ಮಿಕ್ಸರ್ಗೆ ಹಾಕ್ಕೊಂಡು ನೀವು ಹಾಕೋಬೋದು. ಇದು ಸಿಂಪಲ್ಲಾಗಿ ಇರ್ಲತ್ತಂದು ಈ ಥರ ತೋರ್ಸತ್ತೀನಿ. ಮೆಣಸಿನ್ಕಾಯಿ ಹಾಕ್ಕೊಳ್ತೀನಿ ನೋಡಿ ಸ್ವಲ್ಪ. ಮೊದಲೇ ಖಾರ ಉಪ್ಪು ನಾವೆಲ್ಲ ಮಸಾಲೆಗಳನ್ನು ಹಾಕ್ಕೊಂಡೀನಿ. ಮಸಾಲೆ ಏನು ಜಾಸ್ತಿ ಯೂಸ್ ಮಾಡತ್ತಿಲ್ಲ, ಕಡಿಮೆ ಯೂಸ್ ಮಾಡತ್ತೀನಿ. ಅತಿಯಾಗಿ ಮಸಾಲೆ ದೇಹಕ್ಕೆ ಒಳ್ಳೆಯದಲ್ಲ. ಇವಾಗ ನಾವು ಅದು ಕುಕ್ಕರ್ಗೆ ಇಟ್ಟೇವಿ, ಅದನ್ನು ರೆಡಿ ಆಯಿತು. ಈ ಕಡೆ ಇಡ್ಲಿ ಮಾಡ್ಕೊಂಬತ್ತ ಬರ್ರಿ. ಇಡ್ಲಿ ಮಾಡೋಕೆ ಪಾತ್ರೆ ಇಟ್ಕೊಂಡು ಅದಕ್ಕೆ ನೀರು ಹಾಕ್ಕೊಂಡೆ ನೋಡಿರಿ. ಈಗ ನಾವು ಏನೋ ಒಂದು 10 ನಿಮಿಷ ಅಥವಾ 20 ನಿಮಿಷ ನೆಂದದ ನೋಡಿರಿ ಹಿಟ್ಟು ಚೆಂದಾಗಿ.
ಇದು ಆಗಿಂದ ಇನ್ನು ಇಡ್ಲಿ ಮಾಡ್ಕೊಳಮತ್ತ ಬರ್ರಿ. ಇಡ್ಲಿ ಮಾಡ್ಕೊಳ್ಳೋಂಥ ಪಾತ್ರೆ ತೊಗೊಂಡು ನೋಡಿರಿ. ಇಲ್ಲಿ ನಾನು ಇಡ್ಲಿ ಮಾಡ್ಕೊಳ್ಳೋ ಪಾತ್ರೆ ನೋಡಿರಿ, ಒಂದು ಪಾತ್ರೆ ಒಳಗೆ 4 ಇಡ್ಲಿ ಆತವು. ಅದರಂತೆ 5 ಪಾತ್ರೆಗಳದಾವು. ಅದಕ್ಕೆ ಸ್ವಲ್ಪ ಎಲ್ಲ ಪಾತ್ರೆಗಳಿಗೆ ಇಡ್ಲಿ ಪಾತ್ರೆಗಳಿಗೆ ಎಣ್ಣೆ ಹಚ್ಕೊಳಮತ್ತ ಬರ್ರಿ. ಎಣ್ಣೆ ಹಚ್ಕೊಂಡು 4 5 20 ಇಡ್ಲಿನ ರೆಡಿ ಆತಾವೆ ನೋಡಿರಿ. ಅಂದ್ರೆ ಮಿನಿಮಮ್ ಇದು ಒಂದು ಸಲ ಮಾಡ್ರೆ 5 ಜನ ಊಟ ಮಾಡ್ಬೋದು, ಅಥವಾ 4 ಜನ ಅವರಿಗೆ ಎಷ್ಟೆಷ್ಟು ಇಷ್ಟ ಆಗ್ತದ ಇಡ್ಲಿ ಆ ಥರ ನೀವು ಮಾಡ್ಕೋಬೋದು. ನೋಡಿರಿ, ಭಾಳ ಸಿಂಪಲ್ಲಾಗಿ ಇಡ್ಲಿ ಮಾಡಿ ತೋರಿಸ್ಲತ್ತೀನಿ ನಿಮಗೆ. ಏನು ನೋಡಿರಿ, ಇಡ್ಲಿ ಮಾಡೋರು ಭಾಳ ಹೈರಾಣ ಅನ್ನಿಸ್ತದೆ ಇಡ್ಲಿ ಮಾಡಾಗ. ಚಲೋತ್ನಾಗ ಹಿಟ್ಟು ಉಬ್ಬಂಗಿಲ್ಲ ಅನ್ನೋರು ಸಂಪೂರ್ಣವಾಗಿ ವಿಡಿಯೋ ನೋಡಿ ತಿಳಿತದೆ. ಈಗ ಮತ್ತು ಸ್ವಲ್ಪ ಎಲ್ಲ ಚೆಂದ ಮಿಕ್ಸ್ ಮಾಡ್ಕೊಂಡು ಇಡ್ಲಿ ಹಿಟ್ಟು ಎಲ್ಲದಕ್ಕೂ ಎಷ್ಟಿಟ್ಟು ಬೇಕೋ ಅಷ್ಟಿಟ್ಟು ಹಾಕೋರಿ. ದಪ್ಪನ ಬೇಕಂದ್ರೆ ಇಡ್ಲಿ ನಿಮಗೆ ಜಾಸ್ತಿ ಹಾಕೋರಿ, ತುಂಬ ಹಾಕೋರಿ. ಸ್ವಲ್ಪ ಕಡಿಮೆ ಹಾಕೊಂಡ್ರಂದ್ರೆ ಅದು ಉಬ್ಬುತ್ತೆ ತಾನೇ. ಅವು ಇಡ್ಲಿ ಏನೋ ಬೈದಿದ ತಾನೇ ಉಬ್ಬಿ ಬರ್ತಾವೆ ನೋಡಲಿ ಇಡ್ಲಿ. ಸ್ವಲ್ಪ ಅದಕ್ಕೆ ಕಡಿಮೆ ಹಾಕೊಳತ್ತೀನಿ ನೋಡಿರಿ. ನಾನು ಕಡಿಮೆನೇ ಹಾಕೊಳತ್ತೀನಿ. ಯಾಕಂದ್ರೆ ಕುದಿತಾವಲ್ಲ, ಮಿನಿಮಮ್ ಒಂದು 15 ನಿಮಿಷ ಅಥವಾ ಕುದಿಸ್ಬೇಕ್ರಿ ಇವು. ಈಗ ನಾವೇನು ಇಡ್ಲಿ ಪಾತ್ರೆ ಒಳಗೆ ಹಾಕಿಂದ ಮಿನಿಮಮ್ ಒಂದು 20 ನಿಮಿಷ, ಟೈಮ್ ಇದ್ರೆ 20 ನಿಮಿಷ ಕುದಿಸ್ರಿ. ಟೈಮ್ ಇಲ್ಲಾಂದ್ರೆ ಒಂದು 15 ನಿಮಿಷಾರ ಕುದಿಸ್ಬೇಕೇ ಆಗ್ತದೆ. ಯಾಕಂದ್ರೆ ಈ ಇಡ್ಲಿ ಎಲ್ಲ ಒಳಗೆ ಹಸಿ ಬಿಸಿ ಉಳಿದ್ಬಿಡ್ತಾವೆ. ಅದಕ್ಕೆ ನೋಡಿರಿ, ನಮ್ಮ ಮಕ್ಕಳೆಲ್ಲ ಈಗ ಇಡ್ಲಿ ಮಾಡುವಂಥ ಟೈಮ್ದಾಗ ಬಂದು ಕೇಳ್ತಿರ್ತವೆ. ಯಾಕಂದ್ರೆ ನಾವು ಯಾವಾಗಲೂ ಕಾಮನಾಗಿ ಇಡ್ಲಿ ಮಾಡ್ತಿರ್ತೀವಲ್ಲ ಇದೇ ರೀತಿ. ಈಗ ನೋಡಿರಿ, ಬ್ಯಾಸಿಗೆ ಬ್ಯಾಸಿಗೆ ಒಳಗೆ ಯಾವ ರೀತಿ ಹಿಟ್ಟು ನೆನೆಹಾಕ್ಬೇಕು ಅನ್ನೋದು ಗೊತ್ತಿರ್ತದೆ. ಮಳೆ ಬರೋಂಥ ಟೈಮ್ದಾಗ ಯಾವ ರೀತಿ ನೆನೆಹಾಕ್ಬೇಕು ಅನ್ನೋದು ತಿಳ್ಕೊಬೇಕು. ಆಮೇಲೆ ಚಳಿ ಇದ್ದಾಗೂ ಯಾವ ರೀತಿ ತಿಳ್ಕೊಬೇಕು ನೋಡಿರಿ. ಈಗ ಎಲ್ಲ ಇಡ್ಲಿಗಳನ್ನು ಹಾಕೊಂಡಿ ನೋಡಿರಿ. 4 5 20 ಇಡ್ಲಿ ರೆಡಿ ಆಗತ್ತವೆ. ಒಂದೇ ಸಲಕ್ಕೆ 20 ಇಡ್ಲಿ ರೆಡಿ ಮಾಡ್ಕೊಳ್ತೀನಿ. ಮತ್ತು ನಿಮ್ಮ ಮನೆ ಒಳಗೆ ಈ ಥರ ಸಾಚೆ ಇದ್ರೆ ಮಾಡ್ಕೊರಿ. ಇಲ್ಲಾಂದ್ರೆ ಯಾವ ರೀತಿ ಮಾಡ್ಬೇಕು ಅನ್ನೋದು ಹೇಳ್ಕೊಡ್ತೀನಿ ರೀ ನಾನು. ಇವಾಗ ನೋಡಿರಿ, ಒಂದು 10 15 ನಿಮಿಷದ್ದು ಚೆಂದಾಗಿ ಬೇಯಿಸ್ಕೊಂಡು ಬಂದೆ ನೋಡಿರಿ. ಇಡ್ಲಿನ ಚೆಂದ ಕುದಿಸ್ಕೊಂಬಂದೆ ನೋಡಿರಿ. 10 15 ನಿಮಿಷ ಆಯಿತು. ಇವಾಗ ಇಡ್ಲಿ ಪೂರ್ತಿ ಎಷ್ಟು ಮಸ್ತ್ ತರಳ್ಬಿಟ್ಟಾವೆ ನೋಡಿರಿ. ಬಾಯಲ್ಲಿಟ್ಟರೆ ಕರಗಿ ಬಿಡ್ತಾವೆ ಇಡ್ಲಿ, ಅಷ್ಟು ಮಸ್ತ್ ರೆಡಿ ಆಗ್ಯಾವ ಇಡ್ಲಿ. ಮತ್ತು ನಾವು ಹಿಟ್ಟು ಕಡಿಮೆ ಹಾಕಿವಿ, ಎಷ್ಟು ದಪ್ಪ ಆಗ್ಯಾವ ನೋಡಿರಿ. ಈ ಕಡೆ ಸಾಂಬಾರು ರೆಡಿ ಆಗ್ಯದ, ಆ ಕಡೆ ಇಡ್ಲಿನೂ ರೆಡಿ ಆಗ್ಯದ. ನಿಮ್ಗೆ ಕಾಮನಾಗಿ ಚಟ್ನಿ ಅಂತೂ ಬರ್ತಿರ್ತದೆ, ಅದಕ್ಕೆ ಚಟ್ನಿನ ತೋರಿಸಿಲ್ಲ. ಇಡ್ಲಿ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ನೋಡಿರಿ ಫ್ರೆಂಡ್ಸ. ಇಡ್ಲಿದು ಪಾತ್ರೆ ಇಲ್ಲಾಂದ್ರೆ ಯಾವ ರೀತಿ ಮಾಡ್ಬೇಕಂದ್ರೆ, ಗ್ಯಾಸ್ ಮ್ಯಾಗ ಒಂದು ಕಡಾಯಿ ಇಟ್ಟು, ಕಡಾಯಿ ಒಳಗೆ ನಮ್ಮದೇನು ಇದು ಗ್ಯಾಸಿಂದು ಇದಿರ್ತಾವಲ್ಲ, ಅವು ಸಾಚೆ ಇರ್ತಾವಲ್ಲ, ಅದು ಇಟ್ಟು ಕಿಶನ್ ಒಂದು ಪ್ಲೇಟ್ ಒಳಗೆ ನೀವು ಇಡ್ಲಿ ರವಾನ ಹಾಕಿ ಎಣ್ಣೆ ಹಚ್ಚಿ ಪ್ಲೇಟ್ ಒಳಗಿಟ್ಟು ನೀವು ಮಾಡ್ಕೊಬೋದು ನೋಡಿರಿ. ಸರಳವಾಗಿ ಹೇಳ್ಕೊಟ್ಟು ನೋಡಿರಿ. ಆ ಥರ ಮಾಡ್ಕೊರಿ. ಇಡ್ಲಿ ಸಾಚೆ ಇಲ್ಲ ಅನ್ನೋರು ಇದ್ರೆ ಈ ಥರ ಮಾಡ್ಕೊರಿ. ಮತ್ತು ವಿಡಿಯೋ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ಪಟ ಅಂತ ಸಬ್ಸ್ಕ್ರೈಬ್ ಮಾಡ್ಕೊರಿ. ಯಾರ್ಯಾರೆಲ್ಲ ಹೊಸಬ್ರು ನೋಡತ್ತಿರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ. ಮತ್ತು ಇದೇ ಥರ ಡೈಲಿ ವಿಡಿಯೋನ ಹಾಕ್ತಾ ಇರ್ತೀನಿ ನೋಡಿರಿ. ಮತ್ತು ಹೊಸ ರೆಸಿಪಿಯೊಂದಿಗೆ ನಾಳೆ ಬರ್ತೀನಿ ಫ್ರೆಂಡ್ಸ್. ಅಲ್ಲಿ ತನಕ ನಕ್ಕೋತೀರಿ, ತಿನ್ಕೋತೀರಿ, ಉಣ್ಕೋತೀರಿ. ಮತ್ತು ಒಂದು ರುಚಿಕರವಾದ ಒಂದು ರೆಸಿಪಿಯೊಂದಿಗೆ ಬರ್ತೀನಿ. ಅಲ್ಲಿ ತನಕ ಬಾಯ್ ಫ್ರೆಂಡ್ಸ್.